ಗುರುಗಳೇ, ಒಂದು ಹೆಣ್ಣು ಅಂತ ಹೇಳಿದ್ರೆ ಕೀರ್ತಿವಂತಳು ಅನ್ನುವಂಥ ಮಾತಿದೆ ಗುರುಗಳೇ. ಅದು ಹುಟ್ಟಿದ ಮನೆಗೂ ಇರ್ಬೋದು, ಹೋದ ಮನೆಗೂ ಇರ್ಬೋದು. ಹಾಗಿದ್ಮೇಲೆ ಒಂದು ಹೆಣ್ಣು ಕೀರ್ತಿವಂತಳಾಗಬೇಕು ಅಂತಂದರೆ ಏನು ಮಾಡಬೇಕು ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಕೀರ್ತಿವಂತಳು, ಆರತಿಗೆ ಒಂದು ಕೀರ್ತಿಗೆ ಒಂದು ಅಂತ ಹೇಳ್ತಕ್ಕಂಥ ವಿಚಾರಕ್ಕೆ ಬಂದಾಗ ಒಬ್ಬ ಗೃಹಿಣಿ, ಸಂಸಾರಕ್ಕೆ ಅಧೀನವಾಗಿರ್ತಕ್ಕಂಥ ಕಾರಣಕರ್ತಳಾಗಿರ್ತಕ್ಕಂಥ ಗೃಹಿಣಿ ಕೀರ್ತಿವಂತಳಾಗಿ ಬದುಕಬೇಕು, ಬಾಳಬೇಕು ಅಂತಕ್ಕಂಥ ಆಸೆ ಇದೆ. ಹೌದು, ಆಸೆ ಇರೋದು ಸರಿ. ಆದರೆ ಕೀರ್ತಿ ಅಂತಕ್ಕಂತಹ ಒಂದು ವಿಚಾರ, ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಗೃಹಿಣಿ ಆಗಬೇಕು. ಎಲ್ಲರೂ ಮಾತಾಡ್ಕೋಬೇಕು, ಅಯ್ಯೋ ಅವ್ರ ಮನೆ ನೋಡು ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಸಂಸಾರ ನಡೆಸ್ಕೊಂಡು ಹೋಗ್ತಿದ್ದಾರೆ, ಮ್ಯಾಚಿಂಗ್ ಎಷ್ಟು ಚೆನ್ನಾಗಿದೆ. ಯಾರಿಗೆ ಬೇಡ ಇದೆ? ಎಲ್ರಿಗೂ ಬೇಕು. ಹೌದು. ಈಗ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಹೆಣ್ಣು ಎಂದರೆ ಏನು ಅಂದರೆ ಎಲ್ರಿಗೂ ಏನನ್ಸುತ್ತೆ? ಹೆಣ್ಣು ಎಂದರೆ ಏನು ಅಂದರೆ ಎಣ್ಣೆ, ಅದು ಇನ್ನೇನು ಹೇಳೋಣ ಗುರುಗಳೇ? ಅಷ್ಟೇ ತಾನೆ? ಹೌದು. ಬೇರೆ ಉತ್ತರ ಇಲ್ಲ ಅಂತ? ಇಲ್ಲ ಗುರುಗಳೇ, ಹೆಣ್ಣು ಅಂದರೆ ಹೆಣ್ಣು ಅಂತಾನೆ ಇರೋದು. ಈಗ ನಾವು ಹೇಳ್ತೀವಲ್ಲ. ಗುರುಗಳೇ, ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಈಗ ಸಂಸಾರಕ್ಕೂ ಹೆಣ್ಣಿಗೂ ನಿಕಟವಾದ ಸಂಬಂಧ ಇದೆ. ಹೌದು, ಇರುತ್ತೆ. ಹೌದು. ಸಂಸಾರ ಅಂದರೆ ಯಾರು? ಹೆಣ್ಣು. ಹೆಣ್ಣು. ಹೆಣ್ಣು ಅಂದರೆ ಯಾರು? ಸಂಸಾರ. ಈ ಸಂಸಾರ ಎಂದರೆ ಏನು ಅಂತ ತಿಳ್ಕೋಬೇಕು. ಹೆಣ್ಣು ಎಂದರೇನು ಅನ್ನೋದನ್ನು ತಿಳ್ಕೋಬೇಕು. ಇದು ಎರಡು ತಿಳ್ಕೊಂಡ್ರೆ ಹೆಣ್ಣು ಕೀರ್ತಿವಂತಳಾಗಿರೋದಕ್ಕೆ ಸಾಧ್ಯ. ಎರಡನ್ನೂ ತಿಳ್ಕೋಬೇಕು. ಇದು ಯಾವ ಪುಸ್ತಕದಲ್ಲೂ ಇಲ್ವಲ್ಲ, ಏನು ಮಾಡೋದು, ನಾವೆಲ್ಲಿ ತಿಳ್ಕೊಳ್ಳೋದು? ನೀವು ಹೇಳಿದ್ರೆ ತಿಳ್ಕೋಬೇಕಷ್ಟೇ, ಹೌದಲ್ವಾ? ಹೆಣ್ಣು ಎಂದರೆ ಏನು, ಸಂಸಾರ ಎಂದರೆ ಏನು ತಿಳ್ಕೋಬೇಕು ಅಂತ ಬೇಡ ಅಂತ? ಈ ಹೆಣ್ಣು ಅಂತ ಹೇಳಿದ್ರೆ ಹೆಣ್ಣಂದ್ರೆ ನಾವೇನೆ, ಸಂಸಾರ ಅಂದ್ರೆ ಮದುವೆ ಆದ್ಮೇಲೆ ಮಾಡುವಂಥದ್ದು ಸಂಸಾರ, ಅಷ್ಟೇ ಗೊತ್ತಿರೋದು. ಹೇಳ್ಬಿಡ್ತೀನಿ. ಹೆಣ್ಣು ಎಂದರೆ ಆಸೆ. ಆಸೆ ಒಪ್ಕೋಬೋದಾ? ಅಂದ್ರೆ ಯಾವ್ದಾರ ಆಗ್ಬೋದು. ಸಂಸಾರ ಚೆನ್ನಾಗಿ ನೋಡ್ಕೊಳ್ಳೋದು ಆಸೆನೆ, ಗಂಡು ನೋಡ್ಕೊಳ್ಳೋದು ಆಸೆನೆ. ಹೌದು ಗುರುಗಳೇ. ಹೆಣ್ಣು ಎಂದರೇನು? ಆಸೆ. ಆಸೆ.